ಡಿಯರ್ ಸ್ಟೂಡೆಂಟ್ಸ್, ಇಂದು ನಾವು 10ನೇ ತರಗತಿಯ 10ನೇ ಚಾಪ್ಟರ್ ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಈ ಒಂದು ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಹಿಂದಿನ ಚಾಪ್ಟರ್ನಲ್ಲಿ ನಾವು ಲೆನ್ಸ್ನಲ್ಲಿ ಯಾವ ರೀತಿ ರಿಫ್ರ್ಯಾಕ್ಷನ್ ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಲೆನ್ಸ್ನಿಂದ ಉಂಟಾಗುವ ಇಮೇಜು ಯಾವ ನೇಚರನ್ನು ಹೊಂದಿರುತ್ತೆ, ಯಾವ ಪೊಸಿಷನ್ದಲ್ಲಿರುತ್ತೆ ಮತ್ತು ರಿಲೇಟಿವ್ ಸೈಜ್ ಏನು ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಈ ಎಲ್ಲ ಐಡಿಯಾಗಳು ಕಣ್ಣಿನ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಮತ್ತು ಕಣ್ಣು ಲೈಟನ್ನು ಉಪಯೋಗಿಸಿಕೊಂಡು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೋಡಲಿಕ್ಕೆ ಹೇಗೆ ಸಹಕಾರಿಯಾಗಿದೆ ಎಂಬುದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. It has a lens in its structure. ಇದು ಲೆನ್ಸ್ ಅನ್ನ ಒಳಗೊಂಡಿದೆ. What is the function of the lens in the human eye? ಕಣ್ಣಿನಲ್ಲಿರುವಂತಹ ಲೆನ್ಸ್ ಯಾವ ರೀತಿ ಕಾರ್ಯವನ್ನ ರೂಪಿಸುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. How do the lenses used in spectacles correct defects of the vision? Let us consider these questions in this chapter. ಈಗ ನಾವು ತಿಳ್ಕೊಂಡಿರೋ ಹಾಗೆ ಲೈಟ್ ಅಂತ ಹೇಳಿದ್ರೆ ಇಟ್ ಇಸ್ ಈವನ್ ಇನ್ವಿಸಿಬಲ್ ಥಿಂಗ್ ವಿಚ್ ಮೇಕ್ಸ್ ಥಿಂಗ್ಸ್ ವಿಸಿಬಲ್ ಅಲ್ವಾ. ಸೊ ಅದೇ ರೀತಿ ಸಮ್ ಅದರ ಪ್ರಾಪರ್ಟೀಸ್ಗಳು ಕೂಡ ನಾವು ತಿಳ್ಕೊಂಡಿದ್ದೀವಿ. We shall use this idea to study some of the optical phenomena in nature. ಪ್ರಕೃತಿಯಲ್ಲಿ ಬೆಳಕಿನ ವಿದ್ಯಮಾನಗಳನ್ನ ನಾವು ಅಭ್ಯಾಸ ಮಾಡೋಣ. We shall also discuss about rainbow formation, splitting of white light and blue color of the sky. ಇದೆಲ್ಲ ನಾವು ಅಭ್ಯಾಸ ಮಾಡಿದ್ದೀವಿ. ಈಗ ನಾವು ತಿಳ್ಕೊಳ್ಬೇಕಾಗಿರೋ ಅಂಶ ಯಾವುದು ಕೇಳಿದ್ರೆ ಹ್ಯೂಮನ್ ಐ. The human eye is one of the most valuable and sensitive sense organ. ಮನುಷ್ಯನ ಕಣ್ಣು ಒಂದು ಬೆಲೆಬಾಳುವ ಸೂಕ್ಷ್ಮ ಜ್ಞಾನೇಂದ್ರಿಯವಾಗಿದೆ. It enables us to see the wonderful world and the color around us. On closing the eye, ನಾವು ಕಣ್ಣನ್ನ ಮುಚ್ಕೊಂಡಿದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ನಾವು ಒಂದು ವಸ್ತುವನ್ನ ಅದರ ವಾಸನೆಯಿಂದಲೋ ಅಥವಾ ಅದರ ಟೇಸ್ಟ್ ಮೂಲಕನೋ ಅಥವಾ ಅದರಿಂದ ಉಂಟಾಗುವ ಸೌಂಡ್ ಮೂಲಕನೋ ಅಥವಾ ಅದನ್ನ ಟಚ್ ಮಾಡೋದ್ರ ಮೂಲಕನೋ ಗುರುತಿಸಬಹುದು. ಇಟ್ ಈಸ್ ಹವೆವರ್ ಇಂಪಾಸಿಬಲ್ ಟು ಐಡೆಂಟಿಫೈ ದ ಕಲರ್ಸ್ ವೈಲ್ ಕ್ಲೋಸಿಂಗ್ ದ ಐಸ್. ಕಣ್ಣನ್ನ ಮುಚ್ಕೊಂಡಿದ್ರೆ ನಮ್ಗೆ ಏನಾಗಲ್ಲ, ಅದರದ್ದು ಬಣ್ಣ ಮಾತ್ರ ಗೊತ್ತಾಗಲ್ಲ. Thus, all these sense organs, the human eye is the most significant. One has to enable us to see the beautiful, colorful world around us. ಓಕೆ, ಈಗ ನಾವು ಮುಖ್ಯವಾಗಿ ಕಣ್ಣಿನ ರಚನೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ದ ಹ್ಯೂಮನ್ ಐ ಈಸ್ ಲೈಕ್ ಎ ಕ್ಯಾಮರಾ. ಇದು ಒಂದು ಕ್ಯಾಮರಾ ತರ ವರ್ತಿಸುತ್ತೆ. ನೋಡಿ, ಈ ಒಂದು ಚಿತ್ರದಲ್ಲಿ ಫಿಗರ್ ನಂಬರ್ 10.1 ಇಲ್ಲಿ ನಾವು ಒಂದು ಕಣ್ಣಿನ ರಚನೆಯನ್ನು ನೋಡ್ತಾ ಇದ್ದೀವಿ. ಅದರ ಭಾಗಗಳನ್ನ ಗುರುತಿಸಿದ್ದಾರೆ, ಅತ್ಯಂತ ಪ್ರಮುಖವಾದ ಭಾಗಗಳನ್ನ ಗುರುತಿಸಿದ್ದಾರೆ. ಮೊದಲನೇದಾಗಿ ಕಣ್ಣಿನಲ್ಲಿ 3 ಲೇಯರ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. 3 ಲೇಯರ್ಸ್. ಒಂದನೇದಾಗಿ ಔಟರ್ ಲೇಯರ್, ಮಿಡಲ್ ಲೇಯರ್, ಹಾಗೇನೆ ಇನ್ನರ್ ಲೇಯರ್. ಔಟರ್ ಲೇಯರ್ ನೀವು ಕಣ್ಣನ್ನ ನೋಡಿದಾಗ, ಸಪರೇಟ್ ಆಗಿ ಕಣ್ಣನ್ನ ನೋಡಿದಾಗ ಬಿಳಿ ಬಣ್ಣದಲ್ಲಿ ಕಾಣುತ್ತೆ. ಆ ಒಂದು ಬಿಳಿ ಬಣ್ಣದಲ್ಲಿ ಕಾಣುವಂತಹ ಭಾಗವನ್ನು ನಾವೇನಂತ ಕರಿತೀವಿ? ಸ್ಕ್ಲೆರಾ ಅಂತ ಕರಿತೀವಿ. ಹಾಗೇನೆ ಇದರ ಮುಂಭಾಗದಲ್ಲಿ ಈ ಔಟರ್ ಭಾಗವನ್ನು ಸ್ಕ್ಲೆರಾ ಅಂತ ಕರೆದ್ರೆ, ಈ ಮುಂಭಾಗದಲ್ಲಿ ಸ್ವಲ್ಪ ಉಬ್ಬುಕೊಂಡಿರುತ್ತೆ. ಅದನ್ನ ನಿಮಗೆ ಗುರುತಿಸಿದರೆ ಕಾರ್ನಿಯಾ ಅಂತ ಕರೆದಿದ್ದಾರೆ. ಓಕೆ, ಇದು ಒಂದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇಲ್ಲಿ ಬೆಳಕು ಇದ್ರ ಮೂಲಕ ಹಾದು ಕಣ್ಣಿನ ಒಳಭಾಗವನ್ನ ಪ್ರವೇಶಿಸ್ತದೆ. ಈಗ ನೆಕ್ಸ್ಟ್ ಬರುವಂತದ್ದು ಯಾವ್ದು ಕೇಳಿದ್ರೆ ಮಿಡಲ್ ಲೇಯರ್. ಮಿಡಲ್ ಲೇಯರ್ ಯಾವ್ದನ್ನ ಒಳಗೊಂಡಿರ್ತದೆ ನೋಡಿ. ಈ ಮಿಡಲ್ ಲೇಯರ್, ಇಲ್ಲಿ ಮಿಡಲ್ ಲೇಯರ್ ಇರುತ್ತೆ. ಈ ಮಿಡಲ್ ಲೇಯರ್ ಕೊರಾಯ್ಡ್ ಮತ್ತು ಅದರ ತುದಿಯಲ್ಲಿ ಇರುವುದನ್ನ ನಾವೇನಂತ ಕರಿತೀವಿ? ಎರಡೂ ತುದಿಯಲ್ಲಿ ಇರುತ್ತೆ. ಅದನ್ನ ಸಿಲರಿ ಮಸಲ್ಸ್ ಅಂತ ಕರಿತೀವಿ. ಇನ್ನು ಅದು ಮುಂದುವರೆದು ಸಿಗುವಂತ ಭಾಗವನ್ನು ಏನಂತ ಕರಿತೀವಿ? ನಾವು ಐರಿಸ್ ಅಂತ ಕರಿತೀವಿ. ಟೋಟಲ್ ಆಗಿ ಇಲ್ಲಿಂದ ಐರಿಸ್, ನಂತರ ಸಿಲರಿ ಮಸಲ್ಸ್, ಅದ್ರ ಸುತ್ತುವರೆದು ಏನಾಗಿರುತ್ತೆ ಕೇಳಿದ್ರೆ ನಮಗೆ ಬೇಕಾಗಿರುತ್ತೆ ಅದು ಕೊರಾಯ್ಡ್ ಇರುತ್ತೆ. ನಂತರ ಸಿಗುವಂತ ಭಾಗ ಯಾವ್ದಪ್ಪ ಕೇಳಿದ್ರೆ ಇನ್ನರ್ ಲೇಯರ್. ಆ ಇನ್ನರ್ ಲೇಯರ್ ನಿಮ್ಗೆ ಕಾಣ್ತಾ ಇದೆ ನೋಡಿ. ಇನ್ನರ್ ಲೇಯರ್ ಬಹಳ ಇಂಪಾರ್ಟೆಂಟ್, ಬಹಳ ಸೆನ್ಸಿಟಿವ್ ಪಾರ್ಟ್ ಆಫ್ ದ ಐ. ಈ ಇನ್ನರ್ ಲೇಯರ್ ಇರುತ್ತಲ್ಲ, ಅದನ್ನ ನಾವೇನಂತ ಕರಿತೀವಿ? ರೆಟಿನಾ ಅಂತ ಕರಿತೀವಿ. ರೆಟಿನಾ ಅಂತ ಹೇಳಿದ್ರೆ ದೃಷ್ಟಿ ಪಟಲ.
ಅಥವಾ ಪರದೆ ಅಂತ ನಾವೇನ್ ಮಾಡಬಹುದು ಹೇಳ್ಬೋದು. ಇವಾಗ ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತೆ ಹೇಳ್ತಾ ಹೋಗ್ತೀನಿ ನೋಡಿ. ದ its lens system forms an image on the light sensitive screen called retina. ಅಂದ್ರೆ ರೆಟಿನಾ ಏನಂತಾಯ್ತು, ಇನ್ನರ್ ಪಾರ್ಟ್ ಆಫ್ ದಿ ಐ ಆಯ್ತು. ಲೈಟ್ ಎಂಟರ್ ದ ಐ ಥ್ರೂ ಥಿನ್ ಮೆಂಬ್ರೇನ್ ಕಾಲ್ಡ್ ಕಾರ್ನಿಯಾ. ಅಂದ್ರೆ ಔಟರ್ ಪಾರ್ಟ್ ಆಗಿರುವಂತಹ ಈ ಒಂದು ಉಬ್ಬಿರುವಂತಹ ಒಂದು ಭಾಗವನ್ನು ಎಂತ ಕರಿತೀವಿ ನಾವು, ಕಾರ್ನಿಯಾ. ಇದರ ಮೂಲಕ ಲೈಟ್ ಏನಾಗುತ್ತೆ, ಒಳಗಡೆ ಎಂಟ್ರಿ ಆಗುತ್ತೆ. ಓಕೆ, the light enters the eye through a thin membrane called cornea. Cornea under the outer part. Okay, it forms the transparent bulge on the front surface of the eyeball, shown in the figure 10.1 ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿರುತ್ತೆ, ಇದು ಉಬ್ಬಿಕೊಂಡಿರುತ್ತೆ. ಇಷ್ಟು ಭಾಗ ನೋಡಿ, ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದೆ, ಉಬ್ಬಿಕೊಂಡಿದೆ. ರೈಟ್, ಇದನ್ನು ನಾವೇನಂತ ಕರಿತೀವಿ, ಕಾರ್ನಿಯಾ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಬರುವಂತದ್ದು ಯಾವುದು, the eyeball is approximately spherical in shape with diameter 2.3 cm. ಈ ಒಂದು ಕಣ್ಣುಗುಡ್ಡೆ ಸ್ಪೆರಿಕಲ್ ಶೇಪ್ ಅಲ್ಲಿ ಇದ್ರೂ ಕೂಡ ಮುಂಭಾಗದಲ್ಲಿ ಏನಾಗಿರುತ್ತೆ, ಉಬ್ಬಿಕೊಂಡಿರುತ್ತೆ. ಇದರ ಡಯಾಮೀಟರ್ ಎಷ್ಟಿರುತ್ತೆ, ಅಪ್ರಾಕ್ಸಿಮೇಟ್ಲಿ 2.3 ಎಷ್ಟಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಹೇಳಿದೀವಿ. ಓಕೆ, most of the refraction of light rays enter the eye occurs at the outer surface of the cornea. ಹೆಚ್ಚಿನದಾಗಿ ಬೆಳಕು ಇಲ್ಲೇ ರಿಫ್ರಾಕ್ಷನ್ ಆಗುತ್ತೆ, ಇಲ್ಲಿ ನಮ್ಮ ಕಾರ್ನಿಯಾದಲ್ಲೇ ಹೆಚ್ಚಿನ ಭಾಗದಲ್ಲಿ ರಿಫ್ರಾಕ್ಷನ್ ಆಗುತ್ತೆ. The crystalline lens merely provides finer adjustment of focal length requires to focus the object at a different distance on the retina. ಈ ರೆಟಿನಾದ ಮೇಲೆ ಬೀಳಲಿಕ್ಕೆ ಈ ಒಂದು ಲೆನ್ಸ್ ಇದೆಯಲ್ಲ, ಅದು ಎಷ್ಟು ಫೋಕಲ್ ಲೆಂತ್ ಅನ್ನ ಕೊಡಬೇಕು ಅನ್ನೋದನ್ನ ಫೈನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಮ್ಗೆ ಲೆನ್ಸ್ ಏನಾಗುತ್ತೆ, ಪ್ರೊವೈಡ್ ಮಾಡುತ್ತೆ. ಈಗ ನಾವು ಹೇಳಿದ್ವಿ, ವಿ ಫೈಂಡ್ ಎ ಸ್ಟ್ರಕ್ಚರ್ ಕಾಲ್ಡ್ ಐರಿಸ್ ಬಿಹೈಂಡ್ ದ ಕಾರ್ನಿಯಾ. ಇಲ್ಲಿ ಐರಿಸ್ ಅಂತ ಹೇಳಿದೆ, ಇದು ಕಣ್ಣಿನ ಯಾವ ಭಾಗ, ಮಿಡಲ್ ಲೇಯರ್ ಅಂತ ನಾವು ಹೇಳಿದೀವಿ ಆಗಲೇ. ಸೊ ಈ ಐರಿಸ್ ಇದೆಯಲ್ಲ, ಇದು ಕಾರ್ನಿಯಾದ ಹಿಂಭಾಗದಲ್ಲಿ ನೋಡಿ, ಈ ಕಾರ್ನಿಯಾ ಇದೆಯಲ್ಲ, ಅದರ ಹಿಂಭಾಗದಲ್ಲಿ ಐರಿಸ್ ಇದೆ. ಐರಿಸ್ ಇಸ್ ಎ ಡಾರ್ಕ್ ಮಸ್ಕ್ಯುಲಾರ್ ಡಯಾಫ್ರಗಮ್ ದಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪೀಪಲ್ ಅಂತ ಹೇಳಿದ್ದೇವೆ. ಇದು ಒಂದು ಐರಿಸ್ ಅನ್ನೋದು ಪೀಪಲ್ ನ ಗಾತ್ರವನ್ನ ನಿಯಂತ್ರಿಸುವ ಕಡು ಕಂದು ಬಣ್ಣದ ಸ್ನಾಯು ಪರೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಪ್ಯೂಪಿಲ್ ಅಂದ್ರೆ ಏನು, ಪ್ಯೂಪಿಲ್ ಇಸ್ ದ ಗ್ಯಾಪ್ ಬಿಟ್ವೀನ್ ದಿ ಗ್ಯಾಪ್. ಇಲ್ಲಿ ನೋಡಿ, ಈ ಗ್ಯಾಪ್ ಇದೆಯಲ್ಲ, ನೋಡಿ ತೋರಿಸ್ತೀನಿ ನೋಡಿ, ಈ ಗ್ಯಾಪ್ ಇದೆಯಲ್ಲ, ಇದು ಐರಿಸ್ ಗಳ ನಡುವಿನ ಗ್ಯಾಪ್ ಅನ್ನ ನಾವೇನಂತ ಕರಿತೀವಿ, ಪ್ಯೂಪಿಲ್ ಅಂತ ಕರಿತೀವಿ. ದ ಗ್ಯಾಪ್ ಬಿಟ್ವೀನ್ ದ ಐರಿಸ್ ಇಸ್ ಕಾಲ್ಡ್ ಪ್ಯೂಪಿಲ್ ಅಂತ ಕರಿತೀವಿ. ಸೊ ಮುಂದೆ ಐರಿಸ್ ಇಸ್ ಡಾರ್ಕ್, ಇದು ಕಡು ಕಂದು ಬಣ್ಣದ ಅಂತ ಹೇಳಿದೀವಿ ನಾವು. ದ ಪ್ಯೂಪಿಲ್ ರೆಗ್ಯುಲೇಟ್ಸ್, ಕಂಟ್ರೋಲ್ಸ್ ದಿ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಈ ಪ್ಯೂಪಿಲ್ ಏನ್ ಹೆಲ್ಪ್ ಮಾಡ್ತಾ ಇದೆ ನಮ್ಗೆ, ಪ್ಯೂಪಿಲ್ ಹೆಚ್ಚಿನ ಲೈಟು ಬರ್ದಿದಂತೆ ಅಥವಾ ಕಡಿಮೆ ಲೈಟ್ ಬಂದಾಗ ಅದು ದೊಡ್ಡದಾಗುವಂತೆ, ಈ ರೀತಿ ಲೈಟ್ ಎಷ್ಟು ಪ್ರಮಾಣದಲ್ಲಿ ಕಣ್ಣನ್ನ ಎಂಟ್ರಿ ಆಗಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡುವಂತ ಭಾಗ ಯಾವುದು, ಪ್ಯೂಪಿಲ್. ಈ ಪ್ಯೂಪಿಲ್ಗೆ ಸಹಾಯ ಮಾಡೋದು ಯಾವುದು, ಐರಿಸ್. ಓಕೆ, ದಿ ಐ ಲೆನ್ಸ್ ಫಾರ್ಮ್ಸ್ ಆನ್ ಇನ್ವರ್ಟೆಡ್ ಇಮೇಜ್ ಆಫ್ ದ ಆಬ್ಜೆಕ್ಟ್ ಆನ್ ದ ರೆಟಿನಾ. ಈ ಒಂದು ಲೆನ್ಸ್ ಇದೆಯಲ್ಲ, ಐ ಲೆನ್ಸ್ ಅಂತ ಕರೆದಿದ್ದೀವಲ್ಲ, ಈ ಐ ಲೆನ್ಸ್ ತಲೆ ಕೆಳಗಾದಂತಹ ಪ್ರತಿಬಿಂಬ, ಎಲ್ಲಿ ನಮ್ಮ ರೆಟಿನಾದ ಮೇಲೆ ಇನ್ವರ್ಟೆಡ್ ತಲೆ ಕೆಳಗಾದಂತಹ ಸತ್ಯ ಪ್ರತಿಬಿಂಬ ಅಂದ್ರೆ ಪರದೆ ಮೇಲೆ ಸಿಗುವಂತಹ ಪ್ರತಿಬಿಂಬವನ್ನು ನಾವೇನಂತ ಕರಿತೀವಿ, ರಿಯಲ್ ಇಮೇಜ್ ಅಂತ ಕರಿತೀವಿ. ಈ ರಿಯಲ್ ಇಮೇಜ್ ಅನ್ನ ಏನ್ ಮಾಡ್ತಿದ್ರು, ಕೊಡುತ್ತೆ. ಯಾವ್ದ್ರ ಮೇಲೆ ಕೊಡುತ್ತೆ, ರೆಟಿನಾದ ಮೇಲೆ ಕೊಡುತ್ತೆ. ಈ ಒಂದು ರೆಟಿನಾ ಡೆಲಿಕೇಟ್ ಮೆಂಬ್ರೇನ್ ಹ್ಯಾವಿಂಗ್ ಎನಾರ್ಮಸ್ ನಂಬರ್ ಆಫ್ ಲೈಟ್ ಸೆನ್ಸಿಟಿವ್ ಸೆಲ್. ಇದು ತುಂಬಾ ಸೂಕ್ಷ್ಮವಾದಂತ ಲೈಟ್ ಸೆನ್ಸಿಟಿವ್ ಸೆಲ್ ಗಳನ್ನ ಏನ್ ಮಾಡಿದೆ, ಈ ಒಂದು ರೆಟಿನಾ ಏನ್ ಮಾಡಿದೆ, ಒಳಗೊಂಡಿದೆ. ದ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಗೆಟ್ ಆಕ್ಟಿವೇಟೆಡ್ ಅಪಾನ್ ಇಲ್ಯುಮಿನೇಷನ್ ಅಂಡ್ ಜನರೇಟ್ ಇಲೆಕ್ಟ್ರಿಕಲ್ ಸಿಗ್ನಲ್. ಇಲ್ಲಿ ಬೆಳಕಿನ ಒಂದು ಬೆಳಕು ಅದ್ರ ಮೇಲೆ ಬಿದ್ದಾಗ ಇಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಏನಾಗುತ್ತೆ, ಕನ್ವರ್ಟ್ ಆಗುತ್ತೆ. ದೀಸ್ ಸಿಗ್ನಲ್ಸ್ ಆರ್ ಸೆಂಟ್ ಟು ದಿ ಬ್ರೈನ್ ವಯ ಆಪ್ಟಿಕಲ್ ನರ್ವ್ಸ್. ಇಲ್ಲಿ ಬಿಡುಗಡೆಯಾದಂತಹ ಎಲೆಕ್ಟ್ರಿಕಲ್ ಸಿಗ್ನಲ್ಗಳು ಆಪ್ಟಿಕಲ್ ಫೈಬರ್ ಮೂಲಕ, ಆಪ್ಟಿಕಲ್ ನರ್ವ್ಗಳ ಮೂಲಕ ಎಲ್ಲಿ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ. ದ ಬ್ರೈನ್ interrupts these signals and finally processes the information so that pursue object as they are. ಯಾವ ವಸ್ತು ಇದೆ ಅದನ್ನ ಏನ್ ಮಾಡುತ್ತೆ, ಗುರುತಿಸುತ್ತೆ. ಈಗ ನಾವು ಮುಂದುವರೆದು ಕಣ್ಣಿನ ಒಂದು ಹೊಂದಾಣಿಕೆಯ ಸಾಮರ್ಥ್ಯ ಎಷ್ಟಿದೆ, ಪವರ್ ಆಫ್ ಅಕೊಮಡೇಷನ್, ಅದನ್ನ ಬಗ್ಗೆ ತಿಳ್ಕೊಳ್ಳೋಣ.
ಇದನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮಗೆ ಮುಖ್ಯವಾಗಿ ಕರ್ವೇಚರ್ ಅಂದ್ರೆ ಏನು, ಫೋಕಲ್ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ನೋಡಿ, ಇವಾಗ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅದನ್ನ ಅಭ್ಯಾಸ ಮಾಡೋಣ. ಇದನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಮೊದಲನೇದಾಗಿ ಕರ್ವೇಚರ್ ಅಂದ್ರೆ ಏನು, ಫೋಕಲ್ ಅಂತಂದ್ರೆ ಏನು, ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರೋದನ್ನ ಇನ್ನೊಂದ್ ಸಾರಿ ರೀಕಾಲ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ ಒಂದು ಕರ್ವ್ ಹಾಕಿದ್ದೀನಿ. ಇದು ಥಿಕ್ ಕರ್ವ್, ಜಾಸ್ತಿ ಕರ್ವ್ ಆಗಿದೆ. ಇದೇನಾಗಿದೆ, ಥಿನ್ ಕರ್ವ್, ಕಡಿಮೆ ಕರ್ವ್ ಆಗಿದೆ ಅಲ್ವಾ. ಇದು ಬೇಗನೆ ಕರ್ವ್ ಆಗಿದೆ, ಇದು ನಿಧಾನಕ್ಕೆ ಕರ್ವ್ ಆಗಿದೆ. ಈಗ ಥಿಕ್ ಕರ್ವ್ ಆದಾಗ ಇದರ ಸೆಂಟರ್ ಇಲ್ಲಿ ಬಂದ್ರೆ ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅದರ ಹಾಫ್ ಬರೋದು ಯಾವುದು, ಫೋಕಲ್ ಪಾಯಿಂಟ್, ಅಥವಾ ಈ ಒಂದು ಪೋಲ್ ಇಂದ ಬರುವಂತದ್ದನ್ನ ನಾವು ಫೋಕಲ್ ಲೆಂತ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಇಲ್ಲಿ ನಾವು ಕರ್ವ್ ಮಾಡಿದಾಗ ಕರ್ವೇಚರ್ ಇಷ್ಟು ದೂರ ಬರುತ್ತೆ. ಸೊ ಅದ್ರ ಹಾಫ್ ಮಾಡಿದ್ರೆ ಏನ್ ಬರುತ್ತೆ, ಫೋಕಲ್ ಲೆಂತ್ ಸಿಗುತ್ತೆ ನಮ್ಗಿಲ್ಲಿ. ಸೊ ಥಿಕ್ ಆಗಿದ್ದಾಗ ಫೋಕಲ್ ಲೆಂತ್ ಕಡಿಮೆ ಆಗಿದೆ, ಥಿನ್ ಆಗಿದ್ದಾಗ ಫೋಕಲ್ ಲೆಂತ್ ಏನಾಗಿದೆ, ಜಾಸ್ತಿ ಆಗಿದೆ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಂಡ್ರೆ ನಾವು ಈ ಮುಂದಿನ ಕಣ್ಣಿನಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಶನ್ ಗೆ ಥಿಕ್ ಯಾವುದು ಥಿನ್ ಯಾವುದು ಅನ್ನೋದು ನಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ. ನೋಡಿ, ಇವಾಗ ಇಲ್ಲಿ ಏನಾಗಿದೆ, ದಿ ಐ ಲೆನ್ಸ್ ಈಸ್ ಕಂಪೋಸ್ಡ್ ಆಫ್ ಫೈಬ್ರಸ್ ಜೆಲ್ಲಿ ಲೈಕ್ ಸ್ಟ್ರಕ್ಚರ್. ನಾರಿನ ರೂಪದ ಜೆಲ್ಲಿ ತರಹದ ವಸ್ತುವಿನಿಂದ ಈ ಐ ಲೆನ್ಸ್ ಆಗಿದೆ. ಇಟ್ಸ್ ಕರ್ವೇಚರ್ ಕ್ಯಾನ್ ಬಿ ಮಾಡಿಫೈಡ್. ಇದು ಬಹಳ ಇಂಪಾರ್ಟೆಂಟ್. ದ ಕರ್ವೇಚರ್ ಕ್ಯಾನ್ ಬಿ ಮಾಡಿಫೈಡ್ ಸಮ್ ಎಕ್ಸ್ಟೆಂಟ್. ಮಾಡಿಫೈಡ್ ಮಾಡ್ಬೋದು ಅಂತ ಹೇಳಿದ ಕೂಡಲೇ ತುಂಬಾ ಜಾಸ್ತಿ ತುಂಬಾ ಕಡಿಮೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಹೆಲ್ಪ್ ಮಾಡೋದು ಯಾರು ಕೇಳಿದ್ರೆ ಸಿಲಿಯರಿ ಮಸಲ್ಸ್. ಸಿಲಿಯರಿ ಮಸಲ್ಸ್ ಮಿಡ್ಲ್ ಲೇಯರೋ, ಔಟರ್ ಲೇಯರೋ ಅಥವಾ ಇನ್ನರ್ ಲೇಯರ್? ಅಫ್ಕೋರ್ಸ್ ಕರೆಕ್ಟ್, ಮಿಡ್ಲ್ ಲೇಯರ್. ಮಿಡ್ಲ್ ಲೇಯರ್ ಆಗಿರುತ್ತೆ. ಇದು ನಮಗೆ ಮಾಡಿಫೈ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಲಿ ಐರಿಸ್ ಕೂಡ ಹೆಲ್ಪ್ ಮಾಡುತ್ತೆ. ದ ಚೇಂಜ್ ಇನ್ ದ ಕರ್ವೇಚರ್ ಆಫ್ ದ ಐ ಲೆನ್ಸ್ ಕ್ಯಾನ್ thus change the focal length. ಕರ್ವೇಚರ್ ಚೇಂಜ್ ಆದ ಕೂಡಲೇ ನಿಮ್ಗೆ ನಾನು ಈಗ ತಾನೇ ಹೇಳಿದೆ, ಜಾಸ್ತಿ ಕರ್ವೇಚರ್ ಆಗಿದ್ರೆ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ, ಕಡಿಮೆ ಕರ್ವೇಚರ್ ಆಗಿದ್ರೆ ಫೋಕಲ್ ಲೆಂತ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ವೆನ್ ದ ಮಸಲ್ಸ್ ಆರ್ ರಿಲೀವ್ಡ್. ಈಗ ನಾವು ಕಣ್ಣಿನ ರಚನೆಯಲ್ಲಿ ನೋಡಿದ್ವಿ. ನೋಡಿ ಇಲ್ಲಿ ನೋಡಿ, ಸೆಲೆರಿ ಮಸಲ್ಸ್ ಅಂತ ಹೇಳಿದ್ರಲ್ವಾ. ಈ ಸೆಲೆರಿ ಮಸಲ್ಸ್ ಈ ಒಂದು ಲೆನ್ಸ್ ಅನ್ನ ರಿಲೀಸ್ ಮಾಡಿದ್ರೆ, ಸ್ವಲ್ಪ ಪ್ರಮಾಣದಲ್ಲಿ ಲೂಸ್ ಮಾಡಿದ್ರೆ ಆವಾಗ ಏನಾಗುತ್ತೆ, ಈ ಪಾಯಿಂಟ್ ಅನ್ನು ಹೇಳಿದ್ದಾನೆ. ವೆನ್ ದ celery release, the lens becomes thin. Lens becomes thin ಅಂದ್ರೆ ಏನಾಯ್ತು, ಈ ತರ ಸ್ವಲ್ಪ ದೊಡ್ಡದಾಗಿ thin ಆಗುತ್ತೆ. Thus its focal length increase. ಈಗ ತಾನೇ ಹೇಳಿದ್ದೀನಿ ನಾನು, ಫೋಕಲ್ ಲೆಂತ್ ಏನಾಗುತ್ತೆ, ಅದರದ್ದು ಜಾಸ್ತಿ ಆಗುತ್ತೆ. This enables us to see distinct object clearly. ದೂರದ ಒಂದು ವಸ್ತುವನ್ನ ನಾವು ಸ್ಪಷ್ಟವಾಗಿ ಮಾಡಬಹುದು, ನೋಡಬಹುದು. When you are looking at object closer to the eye, ಕಣ್ಣಿಗೆ ಸಮೀಪ ಇದ್ರೆ the ciliary muscles are contract. ಅವಾಗ ಏನಾಗುತ್ತೆ, ನಮ್ಮ ಸಮೀಪ ಈ ಒಂದು ವಸ್ತು ಇಲ್ಲಿ ಸಮೀಪ ಬರ್ತಾ ಇದ್ರೆ, ನಮ್ಗೆ ವಸ್ತು ಸಮೀಪ ಇದ್ರೆ ಅವಾಗ ಸಿಲೆರಿ ಮಸಲ್ಸ್ ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ದೂರದಲ್ಲಿದ್ರೆ ಏನಾಗುತ್ತೆ, ಇದು ರಿಲೀಸ್ ಮಾಡುತ್ತೆ. ಸಮೀಪ ಬಂದ್ರೆ ಏನಾಗುತ್ತೆ, ಇದು ಕಾಂಟ್ರಾಕ್ಟ್ ಆಗುತ್ತೆ ಸಿಲೆರಿ ಮಸಲ್ಸ್. ಕಾಂಟ್ರಾಕ್ಟ್ ಆದ್ಮೇಲೆ ಏನಾಗಬೇಕಾಯ್ತು, ದಿಸ್ ಇನ್ಕ್ರೀಸ್ ದಿ ಕರ್ವೇಚರ್ ಆಫ್ ದಿ ಲೆನ್ಸ್. ಆವಾಗ ಅದೇನಾಗುತ್ತೆ, ಕರ್ವೇಚರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದ ಐ ಲೆನ್ಸ್ ದೆನ್ ಬಿಕಮ್ಸ್ ಥಿಕ್ಕರ್. ಅವಾಗ ಏನಾಯ್ತದು, ನಾವು ಹೇಳಿದೀನಿ ಯಾವಾಗ ನಿಮ್ಗೆ, ಇದನ್ನ ಥಿಕ್ ಅಂತ ಹೇಳ್ಬೋದು, ಇದನ್ನ ಥಿನ್ ಅಂತ ಹೇಳ್ಬೋದು. ದಿಸ್ ಇನ್ಕ್ರೀಸ್ ದಿ ಕರ್ವೇಚರ್ ಆಫ್ ದಿ ಲೆನ್ಸ್. ದ ಐ ಲೆನ್ಸ್ ದೆನ್ ಬಿಕಮ್ಸ್ ಥಿಕ್ಕರ್. ಕಾನ್ಸಿಕ್ವೆಂಟ್ಲಿ ದ ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಡಿಕ್ರೀಸ್. ಥಿಕ್ ಆದ ಕೂಡ ಡಿಕ್ರೀಸ್ ಆಗಲೇಬೇಕು. ದಿಸ್ ಎನೇಬಲ್ ಅಸ್ ಟು ಸಿ ದ ನಿಯರ್ ಬೈ ಆಬ್ಜೆಕ್ಟ್ ಕ್ಲಿಯರ್ಲಿ. ಇದರಿಂದಾಗಿ ನಮಗೆ ಸಮೀಪದ ವಸ್ತು ಕ್ಲಿಯರ್ ಆಗಿ ಏನಾಗುತ್ತೆ, ಕಾಣುತ್ತೆ. The ability of the eye lens to adjust the focal length is called accommodation ಅಂತ ಕರೆದಿದ್ದೀವಿ. However, the focal length of the eye lens cannot be decreased below the certain limit. ಇದನ್ನ ನಾವು focal length ತುಂಬಾ ಕಡಿಮೆ ಮಾಡಲಿಕ್ಕೆ ಆಗಲ್ಲ. Try to read this printed page by holding it very close to your eye. You may see the image being blurred or feel strain to the eye. Strain in the eye. ಇವಾಗ ನಿಮ್ಮ ಕಣ್ಣಿಗೆ ಬ್ಲರ್ ಆದಾಗ ಕಾಣಬಹುದು, ಅಥವಾ ಕಣ್ಣಿಗೆ ಸ್ಟ್ರೇನ್ ಆದಾಗ ಕಾಣಬಹುದು. ಆದಾಗ ಟು ಸಿ ಅನ್ ಆಬ್ಜೆಕ್ಟ್ ಕಂಫರ್ಟೇಬಲಿ ಬೈ ಅಂಡ್ ಡಿಸ್ಟಿಂಕ್ಟ್ಲಿ, ಅಂದ್ರೆ ಸ್ಪಷ್ಟವಾಗಿ ಮತ್ತು ಆರಾಮಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ, ಯು ಶುಡ್ ಹೋಲ್ಡ್ ದ ಆಬ್ಜೆಕ್ಟ್ at least 25 centimeters from the eye. The minimum distance at which the object can see most distinctly without strain is called least distance of distinct vision. ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗೆ ಅತ್ಯಂತ ಸಮೀಪದಲ್ಲಿ
ಕಣ್ಣಿಗೆ ತೊಂದರೆ ಆಗದಂತೆ ಸ್ಪಷ್ಟವಾಗಿ ಒಂದು ವಸ್ತುವನ್ನು ನೋಡಬೇಕಾದ್ರೆ ಬೇಕಾಗುವಂಥ ಅತ್ಯಂತ ಕಡಿಮೆ ಅಂತರವನ್ನು ನಾವು ಡಿಸ್ಟಿಂಕ್ಟ್ ವಿಷನ್ ಅಂತ ಕರಿತೀವಿ, ಅಥವಾ ಇದನ್ನು ನಾವು ನಿಯರ್ ಪಾಯಿಂಟ್ ಆಫ್ ದಿ ಐ ಅಂತಲೂ ಕೂಡ ಕರಿಬಹುದು. ಇಟ್ ಈಸ್ ಆಲ್ಸೋ ಕಾಲ್ಡ್ ನಿಯರ್ ಪಾಯಿಂಟ್ ಆಫ್ ದಿ ಐ. ಈ ಪಾಯಿಂಟ್ ಬಹಳ ಮುಖ್ಯವಾಗಿರುವಂಥದ್ದು. ಫಾರ್ ಎ ಯಂಗ್ ಅಡಲ್ಟ್ ವಿತ್ ನಾರ್ಮಲ್ ವಿಷನ್, ಇದು ಚಿಕ್ಕ ವಯಸ್ಸಿನಲ್ಲಿ ಅಥವಾ ಒಂದು ವಯಸ್ಕರಲ್ಲಿ ನಾರ್ಮಲ್ ವಿಷನ್ ಬೇಕು ಅಂತ ಹೇಳಿದ್ರೆ ದ ನಿಯರ್ ಪಾಯಿಂಟ್ ಈಸ್ ಅಬೌಟ್ 25 centimeter. The farther point up to which the eye can see object clearly called far point of the eye. ದೂರದ ವಸ್ತುವನ್ನು ನಾವು ನಿಖರವಾಗಿ ಮತ್ತು ಅದನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಬೇಕಾಗಿರುವಂಥ ಪಾಯಿಂಟನ್ನು ನಾವೇನಂತ ಕರಿತೀವಿ? ಫಾರ್ ಪಾಯಿಂಟ್ ಆಫ್ ದಿ ಐ ಅಂತ ಕರಿತೀವಿ. ಇಟ್ ಈಸ್ ಇನ್ಫಿನಿಟಿ ಫಾರ್ ಎ ನಾರ್ಮಲ್ ಐ. ಇದು ತುಂಬ ದೂರದಲ್ಲಿದ್ದರೂ ಕೂಡ ನಾರ್ಮಲ್ ಐನವರಿಗೆ ಆ ಒಂದು ವಸ್ತು ಸ್ಪಷ್ಟವಾಗಿ ಕಾಣುತ್ತೆ. ಯು ಮೇ ನೋಟ್ ದ್ಯಾಟ್ ಹಿಯರ್ ನಾರ್ಮಲ್ ಐ ಕ್ಯಾನ್ ಸಿ ದ ಆಬ್ಜೆಕ್ಟ್ ಕ್ಲಿಯರ್ಲಿ ಬಿಟ್ವೀನ್ 25 ಸೆಂಟಿಮೀಟರ್ ಟು ಇನ್ಫಿನಿಟಿ. ಅಂದರೆ ಕಡಿಮೆ ಅಂದರೆ 25, ಜಾಸ್ತಿ ಅಂದರೆ ಇನ್ಫಿನಿಟಿ. ಆ ಅಂತರದಲ್ಲಿ ಕಾಣೋದನ್ನು ನಾವು ನಿಯರ್ ಆ್ಯಂಡ್ ಫಾರ್ ಪಾಯಿಂಟ್ ಅಂತ ಕರಿಬೋದು. ಸಮ್ಟೈಮ್ಸ್ ಕೆಲವೊಮ್ಮೆ ಕ್ರಿಸ್ಟಲೈನ್ ಲೆನ್ಸ್, ನಮ್ಮ ಕಣ್ಣಿನಲ್ಲಿರುವಂಥ ಕ್ರಿಸ್ಟಲೈನ್ ಲೆನ್ಸ್ ಇನ್ ಓಲ್ಡ್ ಏಜ್ ಬಿಕಮ್ಸ್ ಮಿಲ್ಕಿ ಆ್ಯಂಡ್ ಕ್ಲೌಡಿ ಆಗಿ ಕಂಡಾಗ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಕ್ಯಾಟ್ರಾಕ್ಟ್. ದಿಸ್ ಕಾಸಸ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಈ ಕ್ಯಾಟ್ರಾಕ್ಟ್ ಆಗೋದ್ರಿಂದ ನಮ್ಮ ಕಣ್ಣು ಕಾಣದೇನೂ ಇರ್ಬೋದು, ಅಥವಾ ಅದು ಸ್ವಲ್ಪ ಸ್ಪಷ್ಟತೆ ಇಲ್ಲದೇನೂ ಕೂಡ ಕಾಣ್ಬೋದು. ಇಟ್ ಈಸ್ ಆಲ್ಸೋ ಪಾಸಿಬಲ್ ಟು ರಿಸ್ಟೋರ್ ವಿಷನ್ ಥ್ರೂ ಕ್ಯಾಟ್ರಾಕ್ಟ್ ಸರ್ಜರಿ. ಇದನ್ನು ನಾವು ಸರ್ಜರಿ ಮೂಲಕ ಅದನ್ನು ನಾವು ಗುಣಪಡಿಸಿಕೊಳ್ಬೋದು. ಈಗ ನಾವು ಡಿಫೆಕ್ಟ್ಸ್ ಆಫ್ ವಿಷನ್ ಆ್ಯಂಡ್ ದೇರ್ ಕರೆಕ್ಷನ್, ಕಣ್ಣಿನಲ್ಲಿ ಆಗಿರುವಂಥ ದೋಷ ಮತ್ತು ಅದರ ಯಾವ ರೀತಿ ನಾವು ಇದನ್ನು ಸರಿಪಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. Sometimes the eye may gradually lose its power by accommodation. ಅದೇನಾಗುತ್ತೆ, ಕೆಲವೊಮ್ಮೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಕಳ್ಕೊಂಡ್ಬಿಡುತ್ತೆ. In such condition, a person cannot see the object distinctly and comfortably. ಆರಾಮಾಗಿ ಅದನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಆಗಲ್ಲ. The vision becomes blurred due to refractive defects of the eye. ಇದರಿಂದಾಗಿ ನಮಗೆ ತೊಂದರೆ ಆಗುತ್ತೆ. ಈ ತೊಂದರೆಗಳಲ್ಲಿ these mainly 3 common refractive defects in the vision. ಮೇನ್ ಆಗಿ ನಾವು 3 ಬಗೆಯ ಒಂದು ಡಿಫೆಕ್ಟ್ಸ್ಗಳನ್ನು ನೋಡ್ತಾ ಇದ್ದೀವಿ. These are myopia ಅಥವಾ ನಿಯರ್ ಸೈಟೆಡ್ನೆಸ್, ಹೈಪರ್ಮೆಟ್ರೋಪಿಯಾ, ಫಾರ್ ಸೈಟೆಡ್ನೆಸ್, ಮತ್ತು ಮೂರನೇದು ಪ್ರೆಸ್ಬಯೋಪಿಯಾ. These defects can be corrected by the use of suitable spherical lenses. All important spherical lenses. This we discuss below these defects and their correction. ಮೊದಲನೇದಾಗಿ myopia. Myopia is also known as nearsightedness. A person with myopia can see nearby object. The person with myopia can see nearby object clearly, but not see distant object distinctly. ಅವನು ಸಮೀಪದಲ್ಲಿ ಮಯೋಪಿಯಾ ಸಮಸ್ಯೆ ಇರುವಂತಹ ಒಂದು ವ್ಯಕ್ತಿ ಸಮೀಪದಲ್ಲಿರುವಂತಹ ಒಂದು ವಸ್ತುವನ್ನ ಕ್ಲಿಯರ್ ಆಗಿ ನೋಡ್ತಾನೆ, ಆದರೆ ದೂರದಲ್ಲಿರುವಂತಹ ವಸ್ತುವನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಆಗಲ್ಲ. ಎ ಪರ್ಸನ್ ವಿತ್ ದಿಸ್ ಡಿಫೆಕ್ಟ್ ಹ್ಯಾಸ್ ದ ಫಾರ್ ಪಾಯಿಂಟ್ ನಿಯರ್ ದ್ಯಾನ್ ಇನ್ಫಿನಿಟಿ. ನೋಡಿ, ಫಾರ್ ಪಾಯಿಂಟ್ ಆಫ್ ಮಯೋಪಿಕ್ ಐ ಅತ್ಯಂತ ಹೆಚ್ಚು ಅಂತ ಹೇಳಿದ್ರೆ ಅವನಿಗೆ ಇಷ್ಟು ದೂರದಲ್ಲಿರುವ ಒಂದು ವಸ್ತುವನ್ನು ಮಾತ್ರ ನೋಡ್ಲಿಕ್ಕಾಗತ್ತೆ. ಇನ್ನೂ ಹೆಚ್ಚಿನ ದೂರಕ್ಕೆ ಹೋದ್ರೆ ಅವನಿಗೆ ಅದು ಏನಾಗಲ್ಲ, ಸ್ಪಷ್ಟವಾಗಿ ಕಾಣಲ್ಲ. ನೋಡಿ, ಗೊತ್ತಾಗತ್ತೆ ಈ ಪೊಸಿಷನ್ ಅವನಿಗೆ ಏನಾಗಿದೆ, ಕಂಡಿದೆ, ಆದ್ರೆ ಅದು ದೂರದಿಂದ ಬರುವಂತ ವಸ್ತು ಆಗಿದ್ರೆ ಅದು ಅವನಿಗೆ ಏನಾಗಲ್ಲ, ಸ್ಪಷ್ಟವಾಗಿ ಏನಾಗಲ್ಲ, ಕಾಣಲ್ಲ. ಈ ರೀತಿ ನಾವು ತಿಳ್ಕೊಳ್ಳೋಣ. ಇನ್ ಫ್ರಂಟ್ ಆಫ್ ದಿ ರೆಟಿನಾ, ಈ ಒಂದು ಸಮಸ್ಯೆ ಇರುವಂತಹ ವ್ಯಕ್ತಿಗೆ ಏನಾಗುತ್ತೆ, ಆ ಒಂದು ಇಮೇಜ್ ರೆಟಿನಾದ ಮೇಲೆ ಬೀಳ್ದೇನೆ ಅದರ ಮುಂಭಾಗದಲ್ಲಿಯೇ ಏನಾಗುತ್ತೆ, ಪ್ರತಿಬಿಂಬ ಉಂಟಾಗುತ್ತೆ. ಆವಾಗ ಅವನಿಗೆ ಈ ಒಂದು ಸಿಗ್ನಲ್ಗಳು
ಆಪ್ಟಿಕಲ್ ಸಿಗ್ನಲ್ಗಳು ಬ್ರೈನ್ಗೆ ರೀಚ್ ಆಗಲ್ಲ, ಅವನಿಗೆ ಏನಾಗುತ್ತೆ ಬ್ಲರ್ ಆಗಿ ಕಾಣುತ್ತೆ. ದಿಸ್ ಡಿಫೆಕ್ಟ್ ಮೇ ಅರೈಸ್ ಡ್ಯೂ ಟು ಎಕ್ಸಸ್ ಕರ್ವೇಚರ್ ಆಫ್ ದ ಐ ಲೆನ್ಸ್. ನೋಡಿ, ಈ ಒಂದು ಕರ್ವೇಚರ್ ಜಾಸ್ತಿ ಆದ್ರೆ, ಎಕ್ಸಸ್ ಕರ್ವೇಚರ್ ಆದ್ರೂ ಕೂಡ ಆಗುತ್ತೆ, ಜಾಸ್ತಿ ಕರ್ವೇಚರ್ ಆದ್ರೂ ಕೂಡ ಆಗುತ್ತೆ. ಅಂಡ್ ಅಲಾಂಗ್, ಈ ಕಣ್ಣು ಗುಡ್ಡೆ ಸ್ವಲ್ಪ ಉದ್ದ ಆದ್ರೂ ಕೂಡ ಅಲಾಂಗ್ ಅಂಡ್ ಅಲಾಂಗ್ ದಿ ಐಬಾಲ್, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್. ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಯಾವ ಲೆನ್ಸ್? ಕಾಂಕೇವ್ ಲೆನ್ಸ್. ಈ ಕಾಂಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿ ನಾವು ಈ ಒಂದು ಸಮಸ್ಯೆಯಿಂದ ಏನಾಗಬಹುದು, ಆ ಒಂದು ವ್ಯಕ್ತಿಗೆ ಹೊರತರಬಹುದು. ನೋಡಿ, ಇಲ್ಲಿ ತೋರಿಸಿದ್ದಾರೆ ಫಿಗರ್ ನಂಬರ್ ಎಷ್ಟರಲ್ಲಿ ತೋರಿಸಿದ್ದಾರೆ? ಸಿ ನಲ್ಲಿ ತೋರಿಸಿದ್ದಾರೆ. ಕರೆಕ್ಷನ್ ಆಫ್ ಮಯೋಪಿಯಾ. ಏನ್ ಮಾಡಿದ್ದಾರೆ ನೋಡಿ, ರೇಸ್ ಬರ್ತಾ ಇದೆ. ಈ ರೇಸ್ ಬರ್ತಾ ಇರೋದಕ್ಕೆ ಕಾಂಕೇವ್ ಏನ್ ಇಟ್ಟಿದ್ದಾರೆ? ನಮ್ಮ ಲೆನ್ಸ್ ಅನ್ನ ಇಟ್ಟಿದ್ದಾರೆ. ಈ ಲೆನ್ಸ್ ಅನ್ನ ಇಟ್ಟಾಗ ಏನಾಗಿದೆ, ಅದು ಇಲ್ಲಿಂದ ಬಂದಂತ ರೈಟ್ ರೇ ಸ್ಟ್ರೇಟ್ ಆಗಿ ಹೋಗದೇನೆ ಸ್ವಲ್ಪ ಡೈವರ್ಟ್ ಆಗಿದೆ, ಸ್ವಲ್ಪ ಡೈವರ್ಜ್ ಆಗಿದೆ. ಇದಕ್ಕೆ ಡೈವರ್ಜಿಂಗ್ ಲೆನ್ಸ್ ಅಂತ ಕರಿತೀವಿ. ಓಕೆ, ಈ ಡೈವರ್ಜ್ ಆಗಿರೋದು ಗೊತ್ತಾಗತ್ತೆ ನಿಮ್ಗೆ ನೋಡ್ಬೇಕಾದ್ರೆ. ಡೈವರ್ಜ್ ಆಗಿರೋದು ಎಲ್ಲಿಗೆ ಹೋಗಿದೆ? ನಮ್ಮ ಕಾರ್ನಿಯಾ ಮೂಲಕ ಒಳಗಡೆ ಹೋಗ್ಬಿಟ್ಟು ಲೆನ್ಸ್ ನ ತುದಿಗೆ ರೀಚ್ ಆಗಿ ನಂತರ ಈ ಡಿಸ್ಟೆನ್ಸ್ ಇದೆಯಲ್ಲ, ಇಲ್ಲಿ ಅದು ಕನ್ವರ್ಜ್ ಆಗಿರೋದು ಸ್ವಲ್ಪ ದೂರದಲ್ಲಿ ಕನ್ವರ್ಜ್ ಆಗುತ್ತೆ. ಆಗ ಎಲ್ಲಿ ರೀಚ್ ಆಗುತ್ತೆ? ಅದು ರೆಟಿನಾವನ್ನ ರೀಚ್ ಆಗುತ್ತೆ. ಅಂದ್ರೆ ಮಯೋಪಿಯಾಕ್ಕೆ ಉಪಯೋಗಿಸಿರುವಂತ ಲೆನ್ಸ್ ಯಾವುದು? ನಮ್ದು ಕಾಂಕೇವ್ ಲೆನ್ಸ್. ಕಾಂಕೇವ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಅಂತಾನು ಕೂಡ ಏನ್ ಮಾಡಿದೀವಿ ನಾವು ಇದನ್ನ ಕರೆದಿದ್ದೀವಿ. ನೋಡಿ, ಇಲ್ಲಿ ತೋರಿಸಿದೀವಿ. ಯೂಸಿಂಗ್ ದಿ ಕಾಂಕೇವ್ ಲೆನ್ಸ್ ಸುಟೇಬಲ್ ಪವರ್, ಇದು ಬಹಳ ಇಂಪಾರ್ಟೆಂಟ್. ಪವರ್ ಅನ್ನ ಡಾಕ್ಟರ್ ಕರೆಕ್ಟ್ ಆಗಿ ಡಿಸೈಡ್ ಮಾಡ್ತಾರೆ. ದಿಸ್ ಈಸ್ ಇಲಿಸ್ಟ್ರೇಟೆಡ್ ಇನ್ ದ ಫಿಗರ್ ನಂಬರ್ ಸಿ. The concave lens is suitable power will be bring the image back to the retina and thus defect is corrected. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅದೇ ತರ ನಾವು ತಿಳ್ಕೊಳ್ತಾ ಹೋದ್ರೆ ನಾವು ಮುಂದೆ ಹೋಗೋಣ. Hypermetropia is also known for sightedness. A person with hypermetropia can see the distant object clearly but not see nearby object. ಅಂದ್ರೆ ಇವೆರಡಕ್ಕೂ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಮಯೋಪಿಯಾ ಅಂತ ಹೇಳಿದ್ರೆ ಸಮೀಪದ್ದು ಕಾಣುತ್ತೆ, ದೂರದ್ದು ತರ ಸ್ಪಷ್ಟವಾಗಿ ಕಾಣಲ್ಲ. ಹೈಪೋಮೆಟ್ರೋಪಿಯಾ ಅಂತ ಹೇಳಿದ್ರೆ ದೂರದ್ದು ಸ್ಪಷ್ಟವಾಗಿ ಕಾಣುತ್ತೆ, ಆದ್ರೆ ನಿಯರ್ ಬೈ ಪರ್ಸನ್ ಏನಾಗಲ್ಲ, ಆಬ್ಜೆಕ್ಟ್ ಸ್ಪಷ್ಟವಾಗಿ ಏನಾಗಲ್ಲ, ಕಾಣಲ್ಲ. ಯಾಕೆ ಅಂತ ನೋಡಿ, ಡಯಾಗ್ರಾಮ್ ನಂಬರ್ ಎ ನಲ್ಲಿ ನೋಡಿದಾಗ ಸರ್ಟನ್ ಲೆಂತ್ ವರೆಗೆ ಅಥವಾ ಸರ್ಟನ್ ಡಿಸ್ಟೆನ್ಸ್ ವರೆಗೆ ನಮಗೆ ಸ್ಪಷ್ಟವಾಗಿ ಇಮೇಜ್ ಏನಾಗುತ್ತೆ, ಕಾಣುತ್ತೆ. ನಿಯರ್ ಪಾಯಿಂಟ್ ಆಫ್ ಹೈಪರ್ ಮೆಟ್ರೋಪಿಕ್ ಐ ಅಂತ ಕರಿತೀವಿ. ಅಂದ್ರೆ ಇದನ್ನ ಬಿಟ್ಟು ಇನ್ನೂ ಸಮೀಪ ಬಂದ್ಬಿಟ್ಟಾಗ ನಮಗೆ ಆ ಇಮೇಜ್ ಏನಾಗುತ್ತೆ ಕೇಳಿದ್ರೆ ರೆಟಿನಾದ ಮೇಲಿನ ಬಿಡದೆ ರೆಟಿನಾದ ಹಿಂಭಾಗದಲ್ಲಿ ಅದರ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ಇಮೇಜ್ ಆಗಲ್ಲ, ಆದ್ರೆ ಅಲ್ಲಿ ರೀಚ್ ಆಗ್ಬೋದು ಅಂತ ನಾವು ಇಮ್ಯಾಜಿನರಿ ಆಗಿ ತಿಳ್ಕೊಳ್ತೀವಿ. ಆಕ್ಚುಲಿ ರೆಟಿನಾದ ಮೇಲೆ ಆ ಒಂದು ಕ್ಲಿಯರ್ ಆದ ಇಮೇಜ್ ಏನಾಗೋದಿಲ್ಲ, ಸಿಗೋದಿಲ್ಲ. The near point, the person farther away from the normal point of 25 centimeters. Such a person has to keep the reading material much beyond 25 centimeter. ಅಂದ್ರೆ ದೂರ ಸಮೀಪದಲ್ಲಿ ಕಾಣಲ್ಲ, ಅವಾಗ ಅವ್ನು ಏನ್ ಮಾಡ್ಬೇಕಾಗುತ್ತೆ, ಅದನ್ನ ದೂರಕ್ಕೆ ಹಿಡಿದು ನೋಡ್ಬೇಕಾಗತ್ತೆ ಕಂಫರ್ಟೇಬಲ್ ಆಗಿ ರೀಡಿಂಗ್ ಮಾಡ್ಲಿಕ್ಕೆ. ದಿಸ್ ಇಸ್ ಬಿಕಾಸ್ ಲೈಟ್ ರೇ ಫ್ರಾಮ್ ಎ close by object are focused at the point behind the retina as shown in the figure 10.3b. This defect arises either because ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ the focal length of the lens is too long. ಇದು ಫೋಕಲ್ ಲೆಂತ್ ಇದ್ರದ್ದು ಏನಾಯ್ತು, ತುಂಬಾ ಜಾಸ್ತಿ ಆಯ್ತು. ಅಥವಾ the eyeball is become small. ಈ ಐಬಾಲ್ ಇದೆಯಲ್ಲ, ಇದು ಚಿಕ್ಕದಾಯ್ತು. ಈ ಐಬಾಲ್ ಇದೆಯಲ್ಲ, ಇದೇನಾಯ್ತು, ಚಿಕ್ಕದಾಯ್ತು. ಓಕೆ, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ದಿ ಯಾವ ಲೆನ್ಸ್ ಅನ್ನು ಯೂಸ್ ಮಾಡಿದ್ದಾರೆ? ಕಾನ್ವೆಕ್ಸ್ ಲೆನ್ಸ್. ಬಹಳ ಸಿಂಪಲ್ ಆಗಿ ಗೊತ್ತಾಗುತ್ತೆ ನೋಡಿ. ಇಲ್ಲಿರುವಂತ ಲೆನ್ಸ್ ಇಲ್ಲಿ ರೇಸ್ ಆಫ್ ಲೈಟ್ ಹೋದಾಗ ಇದು ಕನ್ವರ್ಜ್ ಆಗ್ಬೇಕಾದ್ರೆ ತುಂಬಾ ಜಾಸ್ತಿ ತೆಗೆದುಕೊಡ್ತು. ಈಗ ಇದನ್ನು ಬೇಗನೆ ಕನ್ವರ್ಟ್ ಮಾಡಬೇಕು, ಆವಾಗ ಮಾತ್ರ ಯಾವ್ದ್ರ ಮೇಲೆ ಬರುತ್ತೆ, ರೆಟಿನಾ ಮೇಲೆ ಬರುತ್ತೆ. ನೋಡಿ, ಇಲ್ಲಿ ಈಗ ರೇಸ್ ಹೋಗಿ ಇದನ್ನ ಒಂದ್ಸಾರಿ ಕನ್ವರ್ಟ್ ಮಾಡಿ ಮತ್ತೆ ನಮ್ಮ ಕ್ರಿಸ್ಟಲೈನ್ ಲೆನ್ಸ್ ಇಂದ ಐ ಅದು ಇನ್ನೊಂದ್ ಸಾರಿ ಕನ್ವರ್ಟ್ ಮಾಡಿದಾಗ ಅದು ಎಲ್ಲಿ ಬೀಳುತ್ತೆ, ರೆಟಿನಾದ ಮೇಲೆ ಬೀಳುತ್ತೆ. ಈ ಒಂದು ಪವರ್ ಆಫ್ ಲೆನ್ಸ್ ಅನ್ನು ನಾವು ಡಾಕ್ಟರ್ ನಮ್ಮ ಕಣ್ಣನ್ನ ಪರೀಕ್ಷೆ ಮಾಡೋದ್ರ ಮೂಲಕ ಎಷ್ಟು ಪವರ್ ಬೇಕು, ಆಗ ಒಂದು ಇಮೇಜ್ ರೆಟಿನಾದ ಮೇಲೆ ಬೀಳುತ್ತೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಈಗ ನಾವು ತಿಳ್ಕೊಳ್ಬೇಕಾದ್ರೆ ಪಾಯಿಂಟ್ ಇಷ್ಟೇನೆ, ನಮ್ಗೆ ಮಯೋಪಿಯಾ ಬಂದಾಗ
ಮಯೋಫಿಯಾ ಪ್ರಾಬ್ಲಮ್ ಇದ್ದಾಗ ನಾವು ಯೂಸ್ ಮಾಡುವಂತ ಒಂದು ಲೆನ್ಸು ಕಾಂಕೇವ್ ಲೆನ್ಸ್, ಡೈವರ್ಜಿಂಗ್ ಲೆನ್ಸ್, ಸ್ವಲ್ಪ ಡೈವರ್ಜ್ ಆಗಿ ನಂತರ ಪ್ರಾಪರ್ ಪ್ಲೇಸ್ ನಲ್ಲಿ ಏನಾಗುತ್ತೆ ಕನ್ವರ್ಜ್ ಆಗುತ್ತೆ. ಬಟ್ ಹೈಪರ್ಮೆಟ್ರೋಪಿಯಾದಲ್ಲಿ ಒಂದ್ಸಾರಿ ಕನ್ವರ್ಜ್ ಮಾಡಿ ಪುನಃ ಕನ್ವರ್ಜ್ ಆಗಿ ರೆಟಿನಾ ಮೇಲೆ ಬರುತ್ತೆ. ಅವಾಗ ದೂರದಲ್ಲಿ ಹೋಗೋದು ಹಿಂದಕ್ಕೆ ಬಂದು ರೆಟಿನಾದ ಮೇಲೆ ಏನಾಗುತ್ತೆ ಬೀಳುತ್ತೆ. ಇಲ್ಲಿವರೆಗೆ ಸ್ಪಷ್ಟವಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂತರ ಮೂರನೇದಾಗಿ ಬರೋದು ಯಾವ್ದು ಕೇಳಿದ್ರೆ ಪ್ರೆಸ್ಬಯೋಫಿಯಾ. ಪ್ರೆಸ್ಬಯೋಫಿಯಾ ಬರುವಂತದ್ದು ಯಾವ್ದ್ರಿಂದ ಕೇಳಿದ್ರೆ ಸಮೀಪದ ದೋಷದಲ್ಲೇ ಒಂದು ಭಾಗ. ಇದು ಒಂದು ಮುಪ್ಪಿನಿಂದ ಆಗುವಂತದ್ದು. ಓಲ್ಡ್ ಏಜ್ ಅಲ್ಲಿ ಬರುವಂತ ಒಂದು ಕಣ್ಣಿನ ದೋಷವಾಗಿದೆ. The power of accommodation of the eyelens usually decreases with aging. For most people, the near point gradually recedes away. They find it difficulty to see the nearby object comfortably and distinctly. ನಮಗೆ ಸ್ಪಷ್ಟವಾಗಿ ಸಮೀಪದ ವಸ್ತುಗಳನ್ನ ನೋಡ್ಲಿಕ್ಕಾಗಲ್ಲ. ಇದಕ್ಕೆ ನಾವು ಏನ್ ಮಾಡ್ತೀವಿ, ವಿದೌಟ್ ಕರೆಕ್ಷನ್ ಆಫ್ ದಿ ಐ ಗ್ಲಾಸಸ್, ದಿಸ್ ಡಿಫೆಕ್ಟ್ ಈಸ್ ಕಾಲ್ಡ್ presbyopia. It arises due to the gradual weakening of ciliary muscles and diminishing flexibility of the eyelids. ಈ ಒಂದು ಕಣ್ಣಿನಲ್ಲಿ ಈ ಒಂದು ಸಿಲಿರಿ ಮಸಲ್ಸ್ ಅಂತ ಇರುತ್ತೆ, ಬಹಳ ಇಂಪಾರ್ಟೆಂಟ್ ಇರೋದು ಅಂತ ಹೇಳ್ತೀವಿ. ಇದು ತನ್ನ ಸಾಮರ್ಥ್ಯವನ್ನ ಏನ್ ಮಾಡ್ಕೊಂಡಿರ್ತದೆ, ಕಳ್ಕೊಂಡಿರುತ್ತೆ. ಆವಾಗ ಇಲ್ಲಿ ಅಕೊಮಡೇಷನ್ ಆಗುವಂತ ಒಂದು ಸಾಮರ್ಥ್ಯ ಇಲ್ಲಿ ಕಡಿಮೆ ಆದಾಗ ಆಗಿರುವಂತದ್ದೇ ಯಾವ್ದು ಕೇಳಿದ್ರೆ ಪ್ರೆಸ್ಬಯೋಫಿಯಾ. ಈ ಪ್ರೆಸ್ಬಯೋಫಿಯಾದಿಂದ sometimes a person may suffer both myopia and hypermetropia. ಅವಾಗ ಎರಡೂ ದೋಷಗಳು ಕಂಡು ಬರುತ್ತೆ. ಅವನಿಗೆ ಸಮೀಪದಲ್ಲಿರೋದು ಸ್ಪಷ್ಟವಾಗಿ ಕಾಣಲ್ಲ, ದೂರದಲ್ಲಿರೋದು ಸ್ಪಷ್ಟವಾಗಿ ಕಾಣಲ್ಲ. ಅವಾಗ ಅವನಿಗೆ ಬೇಕಾಗಿರೋದು ಯಾವ್ದು ಕೇಳಿದ್ರೆ ಬೈಫೋಕಲ್ ಲೆನ್ಸ್ ಅನ್ನ ಯೂಸ್ ಮಾಡ್ತೇನೆ. A common type of bifocal lens consists of both concave and convex lenses. The upper portion consists of concave lens and it facilitates distant vision. The lower part of the concave lens facilitates near vision. These days, it is possible to correct the refractive defects with contact lenses or through surgical interventions. ಇದನ್ನ ತಿಳ್ಕೊಂಡಾಗ ಮೂರು ದೋಷಗಳು ಕಣ್ಣಲ್ಲಿ ಯಾವ ರೀತಿ ಕಂಡು ಬರುತ್ತೆ ಮತ್ತು ಅವುಗಳನ್ನ ನಿವಾರಿಸಲಿಕ್ಕೆ ಬೇಕಾಗಿರುವಂತಹ ಲೆನ್ಸಸ್ಗಳು ಯಾವ್ಯಾವುದು, ಇವು ಯಾವುದೂ ದೋಷ ಬರದಂತೆ ನೋಡ್ಕೊಳ್ಳಿಕ್ಕೆ ನಮ್ಮ ಕಣ್ಣನ್ನ ನಾವು ಎಷ್ಟು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದು ಈ ಒಂದು ಪಾಠದಿಂದ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಕಣ್ಣಿನ ಒಂದು ರಚನೆ ಹಾಗೂ ಕಣ್ಣಿನಲ್ಲಿರುವಂತಹ ಕಾರ್ಯವಿಧಾನ ಮತ್ತು ಅದರ ಮಹತ್ವ ಆದಂತಹ ದೋಷವನ್ನು ನೀವು ಯಾವ ರೀತಿ ಪರಿಹರಿಸ್ಕೊಳ್ಬಹುದು ಲೆನ್ಸ್ ಅನ್ನು ಉಪಯೋಗಿಸಿ ಅನ್ನೋದಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನ ನಿಮ್ಮ ಈ ಒಂದು ಪಾಠವನ್ನ ನಿಮ್ಮ ಸ್ನೇಹಿತರು ಇದನ್ನು ಮಾಡಬೇಕಿತ್ತು. ಆದರೆ ಅವರು ಬಿಟೆಕ್ ಓದ್ತಾ ಇರೋದ್ರಿಂದ ಅವರಿಗೆ ಪಾಠ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡಿ ಹೇಳಿದ್ದೀನಿ. ಮುಂದಿನ ಭಾಗವನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.